ಎಲ್ಲ ಚೆನ್ನಾಪುರದ ಗ್ರಾಮದ ಗ್ರಾಮಸ್ಥರಿಗೂ ನಾನು ಹಣೆ ಮಣೆದು ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನಮಗೆ ಆಹ್ವಾನ ನೀಡಿ ನಮ್ಮ ಇವತ್ತು ಒಂದು ದೊಡ್ಡ ಕುಟುಂಬ ನೋಡಿದಷ್ಟೇ ನನಗೆ ಖುಷಿ ಆಗತೈತಿ. ಸರ್ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ನನಗೆ ಚಿನ್ನದ ಉಂಗುರ ಹಾಕ್ಯಾರ, ಚಿನ್ನದ ಉಂಗುರ ಹಾಕ್ಯಾರ ಅಂತೇಳಿ. ಅವರು ನನಗೆ ಒಂದು ಚಿನ್ನದ ಅಂಗಡಿನ ಖರೀದಿ ಮಾಡಿ ಕೊಟ್ಟಾರ. ಅದರಲ್ಲಿ ಇಷ್ಟು ಚಿನ್ನ ನಾನು ಕೊಟ್ಟಿನಿ, ಅದೇನು ದೊಡ್ಡದಲ್ಲ. ಅವ್ರ ಉಪಕಾರ ನನ್ನ ಮೇಲೆ ಭಾಳ ಐತಿ. ಅವರು ತಾಯಿ ಋಣ ನಾಟಕ ಕೊಟ್ಟ ನನಗೆ ಏಳೇಳು ಜನ್ಮಕ್ಕೂ ತೀರಿಸ್ಲಾರ್ದಷ್ಟು ಋಣವನ್ನು ನನ್ನ ಮೇಲೆ ಹೊರಿಸ್ಯಾರ. ನಾನು ಯಾವತ್ತು ಚೆನ್ನಾಪುರ ಗ್ರಾಮ ನಾನು ಯಾವ ಜನ್ಮದಲ್ಲಿ ಒಂದು ಋಣವನ್ನು ಇಟ್ಕೊಂಡಿದ್ನೋ ಗೊತ್ತಿಲ್ಲ. ಈ ಒಂದು ಚೆನ್ನಾಪುರ ಗ್ರಾಮದಲ್ಲಿ ಇಂಥ ಒಂದು ಒಳ್ಳೆಯ ಕವಿಗಳು ಜನ್ಮ ತಾಳಿದ್ದು ನಮ್ಮ ಅಂತ ಕಲಾವಿದರಿಗೆ ಎಷ್ಟೋ ಪೂರ್ವ ಜನ್ಮದ ಪುಣ್ಯ. ಯಾಕಂದ್ರೆ ಮನುಷ್ಯನಲ್ಲಿ ಎಲ್ಲ ಸಾಮಗ್ರಿಗಳು ಇದ್ರನ್ನ ಅಡುಗೆ ಮಾಡೋಕ್ಕಾಗತ್ತೆ. ಸಾಮಗ್ರಿ ಒಂದ ಕಡಿಮೆ ಇತ್ತಂದ್ರೆ ಅಡುಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವರು ಎಲ್ಲ ಥರ ಸಾಮಗ್ರಿ ನಮಗೆ ಮಾಡಿಕೊಟ್ರು ಅಂದಲ್ಲಿ ನಾವು ಒಂದು ಒಳ್ಳೆ ರೀತಿಯಿಂದ ಅಡುಗೆ ಮಾಡಿ ಕಲಾಭಿಮಾನಿಗಳಿಗೆ ಇವತ್ತು ರುಚಿ ರುಚಿಯಾದ ಒಂದು ಅಡುಗೆ ಅಂದ್ರೆ ಒಂದು ನಮ್ಮ ಅಭಿನಯವನ್ನು ತೋರಿಸುತ್ತಾ ಕರ್ನಾಟಕದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಹೆಸರು ಮಾಡ್ಕೊಂಡು ಹೊಂಟಿವಿ. ಅಂದ್ರೆ ಅದಕ್ಕೆಲ್ಲ ಮೂಲ ಕಾರಣ ಒಬ್ಬರು ಕವಿಗಳಾಗಿರ್ತಾರೆ. ಆ ಕವಿಗಳಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದರೂ ಕಡಿಮೆನೆ. ಯಾವತ್ತು ಸದಾಕಾಲ ಮತ್ತು ಬರೀ ಒಂದು ಕವಿಯ ನಾಟಕ ಬರೆದು ಕೊಡೋದು ಅಷ್ಟೇ ಅಲ್ದ, ಇವತ್ತು ಸಾಕಷ್ಟು ಕವಿಗಳು ನಾನು ನೋಡಿದ್ದೀನಿ. ಇನ್ನೂ ಇನ್ನು ಪೆನ್ನನ್ನು ಹಿಡ್ದಿರಂಗಿಲ್ಲ ಅವ್ರು. ನಮ್ಗೆ 1,00,000 ರೂಪಾಯಿ ಬೇಕು, 2,00,000 ರೂಪಾಯಿ ಬೇಕು, ಆಸೆ ಮನುಷ್ಯರು ಭಾಳ ಮಂದಿ ಇದಾರೆ. ಇಲ್ಲ ಅವ್ರಿಗೆ ಆಸೆ ಅನ್ನಂಗಿಲ್ಲ, ಅವ್ರ ಜೀವನಕ್ಕೆ ಏನದಾವ ಅದು ನನಗೆ ಗೊತ್ತಿಲ್ಲ. ಬಟ್ ಕವಿಗಳು ಒಂದು ನಾಟಕ ಬರೆದು ಅದು ಇಡೀ ಕರ್ನಾಟಕ ತುಂಬ ಹೆಸರು ಮಾಡಿದಿಂದ ನಾವಾಗೆ ಗುರುಗಳ ನಿಮ್ಮ ಕವಿ ಕಾಣಿಕೆ ಏನು ಬೇಕ್ರಿ ಅಂದ್ರೆ ನನಗೆ ಅದಕ್ಕೆ ಬೇಕ್ರಿ ಕವಿ ಕಾಣಿಕೆ, ನೀವು ಮಾಡ್ಕೊಂಡು ಹೋಗ್ರಿ ಸಾಕು. ಯಾವತ್ತು ನಿಮ್ಮ ಬೆನ್ನ ಎಲ್ಬಾಗಿ ನಾ ಇರ್ತೀನಿ, ನಿಮಗೇನು ಸಪೋರ್ಟ್ ಬೇಕು ನಾ ಕೇಳ್ರಿ, ನಾ ಕೊಡ್ತೀನಿ. ನಿಮ್ಗೆ ಏನಾರು ಕಡಿಮೆ ತೋಟ ಬಿದ್ದರೆ ಕೇಳ್ರಿ, ನಾನು ಕೊಡ್ತೀನಿ ಅಂತ ಇಷ್ಟು ಚಂದ ನನಗೆ ಆಶೀರ್ವಾದ ಮಾಡ್ತಾರೆ. ಇಂಥ ಒಬ್ಬರು ಕವಿಗಳು, ಇಂಥ ಒಬ್ಬರು ಅಣ್ಣನಾಗಿ ನಮಗೆ ಧೈರ್ಯ ಇರಬೇಕಾದ್ರೆ ಕರ್ನಾಟಕ ಅಲ್ಲ, ಮಹಾರಾಷ್ಟ್ರ, ಗುಜರಾತ್, ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶ ತುಂಬ ಹೆಸರು ಮಾಡೋಕ್ಕಾದ್ರೂ ನಾ ಅಂಜು ಮಗ ಅಲ್ಲ. ಯಾವತ್ತು ಅವ್ರ ಸಪೋರ್ಟ್ ಎಲ್ಲಿ ಮಟ್ಟ ಇರ್ತತೋ ಅಲ್ಲಿ ಮಟ್ಟ ನಾ ರಂಗಭೂಮಿ ಯಾರಿಗೂ ಹೆದರಂಗಿಲ್ಲ. ಬೇಕಾದ ಬಂದರು, ನನಗೆ ಬೇಕಾದಂಥ ಕಷ್ಟ ಬಂದರು ಒಬ್ಬ ಅಣ್ಣನ ಸ್ಥಾನದಾಗ, ಒಬ್ಬ ಗುರುವಿನ ಸ್ಥಾನದಾಗ ಅವ್ರು ಅದಾರಪ್ಪ ಅಂದ್ರೆ ಅವ್ರನ್ನ ಯಾವತ್ತೂ ನಾನು ಮರೆಯಂಗಿಲ್ಲ. ಯಾವತ್ತು ಈ ರಂಗಭೂಮಿಗೆ ಒಂದು ನಮ್ಮ ಚೆನ್ನಾಪುರ ಗ್ರಾಮದ ಕವಿಗಳಿಗೆ ನಾನು ಸದಾಕಾಲ ಚಿರಋಣಿಯಾಗಿರ್ತೀನಿ. ಅವರ ತಂದೆ ತಾಯಿ ಏನು ಹೆತ್ತಾರಲ್ಲ ಅವರ ಹೊಟ್ಟೆ ಯಾವತ್ತೂ ತನಗಿರಲಿ. ಯಾಕಂದ್ರೆ ಇವತ್ತು ಎಂತೆಂಥ ಮಕ್ಕಳಿಗೆ ಜನ್ಮ ಕೊಡ್ತಾರೆ, ಆದರೆ ಇಂಥ ಮಕ್ಕಳಿಗೆ ಜನ್ಮ ಕೊಟ್ರೆ ಅವ್ರ ಜನ್ಮ ಸಾರ್ಥಕ ಆದಂಗಣ. ಯಾಕಂದ್ರೆ ಯಾವ ಮಾತು ಹೇಳಾಕ್ತಾನಂದ್ರೆ ಇವತ್ತು ಸಾಕಷ್ಟು ಕಲಾವಿದರು ಹೊಟ್ಟೆ ತುಂಬ್ಕೊಳಕತ್ತೀವಿ ಅವ್ರ ಒಂದು ಕಥೆಯಿಂದ ಪ್ರತಿ ದಿನಾನು 30 ಜನ ಊಟ ಮಾಡಾಕತ್ತೀವ್ರಿ ಅವ್ರ ಹೆಸರು ಹೇಳ್ಕೊಂಡು. ಅದಕ್ಕೆಲ್ಲ ಕಾರಣಕರ್ತರು ಯಾರಂದ್ರೆ ನಮ್ಮ ಕವಿಗಳು. ಇನ್ನೊಂದು ಮಾತನಾಗ ಏನು ಹೇಳ್ಬೇಕಂದ್ರೆ 10 ರೂಪಾಯಿಗೂ ಫ್ರೀಯಾಗಿ ಬಸ್ ಸ್ಟ್ಯಾಂಡ್ನಾಗ ತಿರುಗ್ತಿದ್ದಂಥ ವಿಠಲ್ ಚಿಕ್ಕಲ್ಗುಂಡಿ ಇವತ್ತ ಕೈಯಾಗ 1,50,000 ರೂಪಾಯಿ ಬಂಗಾರ ಹಾಕೊಂಡು ಅಡ್ಡಾಡಕತ್ತೀನಿ ಅಂದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ಚೆನ್ನಾಪುರದ ಗುರುಗಳು. ಯಾವತ್ತೂ ನಾನು ಸದಾ ಚಿರಋಣಿಯಾಗಿರ್ತೀನಿ. ಭಾಳ ಹೇಳೋದ್ರೊಳಗೆ ಆರ್ತಿಲ್ಲ. ದಯಮಾಡಿ ಎಲ್ಲರೂ ನಾಟಕ ವಿಶೇಷವಾಗ್ಯದ, ಭಾಳ ಪ್ರಾಮುಖ್ಯತೆಯಿಂದ ಬರ್ದಾರ. ದಯಮಾಡಿ ಶಾಂತ ರೀತಿಯಿಂದ ಕೊನೆಯ ಪ್ರವೇಶದವರೆಗೂ ನಾಟಕ ನೋಡಿದ್ರೆ ಬರೆದಂಥ ಅವ್ರಿಗೂ ಕೂಡ ಅದನ್ನು ಅಭಿನಯಿಸಿದಂಥ ನಮಗೂ ಕೂಡ ಒಂದು ಮನಸ್ಸಿಗೆ ನೆಮ್ಮದಿ ಇರ್ತೈತಿ. ದಯಮಾಡಿ ಯಾರು ಕೇಕೆ ದಾನ್ಲಿ ಮಾಡಲಾರ್ದ ದಯಮಾಡಿ ಚಂದಂಗೆ ನಾಟಕ ನೋಡಿ ನಮ್ಮನ್ನು ಹರಿಸ್ರಿ, ಆಶೀರ್ವದಿಸ್ರಿ. ಯಾವತ್ತು ಸದಾಕಾಲ ಕವಿಗಳಿಗೂ ಈ ಗ್ರಾಮದವ್ರಿಗೂ ಕೂಡ ನಾನು ಸದಾ ಚಿರಋಣಿಯಾಗಿರ್ತೀನಿ. ಜೈ ಹಿಂದ್, ಜೈ ರಂಗಭೂಮಿ. ಧನ್ಯವಾದ. ಕೊನೆಯದಾಗಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಗುರೂಜಿ ಒಂದರ ಆಶೀರ್ವಾದ. ರಮೇಶ್ ಬಡಿಗೇರ್ ಅವ್ರ ನನ್ನ ತನ್ನ ಹುಟ್ಟೂರೊಳಗೆ ಮಾಡ್ಸಕೈತನಪ್ಪ ಅಂತಂದ್ರೆ ಇದನ್ನೆಲ್ಲರೂ ಶಾಂತ ಚಿತ್ತ ಕೊಟ್ಟು ನೋಡ್ರಿ ಅಂತ ಹೇಳಿ ಕೇಸಿ ನಿಮ್ಮಲ್ಲಿ ಕಳಕಳಿಂದ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುಗಿತನ ಒಮ್ಮೆ ನಾಟಕ ಸ್ಟಾರ್ಟ್ ಒಟ್ಟನ್ನು ನಡಬರ್ಕ್ ಬರಂಗಿಲ್ಲ. ನಟಿಯರಂತ ಶ್ವೇತಾ ಉಡುಪಿಯವರು ಸುಧಾರಾಣಿ ಅವರು ವೇದಿಕೆ ಬಂದು ನಮ್ಮ ಸನ್ಮಾನ ಸ್ವೀಕರಿಸಬೇಕು. ನಮ್ಮ ಕುಟುಂಬದ ಹೆಣ್ಮಕ್ಳು ಬರೀ ದಯಮಾಡಿ ಶ್ವೇತಾ. ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯವರು ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಿದ್ವಿ. ಪೊಲೀಸ್ ಇಲಾಖೆಯವರು ಶ್ವೇತಾ ಉಡುಪಿ ದಯಮಾಡಿ ನಟಿಯರು ಬರಬೇಕು. ಶ್ವೇತಾ ಉಡುಪಿ ಮೇಡಮ್ ಅವರು, ಸುಧಾರಣೆ ಮೇಡಮ್ ಅವರು ಬಂದಾರ, ಲಕ್ಷ್ಮಿ ಅವರು, ಮಂಜುಳಾ ಅವರು ಬರೀ ಬೇಗ ಬನ್ನಿ. ಪೊಲೀಸ್ ಇಲಾಖೆಯವರು ಕೂಡ ವೇದಿಕೆಗೆ ಬರಬೇಕಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ಅಜರ ಬರ್ರಿ ಅಜ್ಜಾರ, ಇಲ್ಲಿ ಬರ್ರಿ ಅಜ್ಜಾರ, ಬರ್ರಿ ನೀವು ಬರ್ರಿ ಅಜ್ಜಾರ, ಬರ್ರಿ ಈ ಕಡೆ. ಈ ಒಂದು ನಾಟಕದಲ್ಲಿ ನಾಟಕ ಯಶಸ್ವಿಯಾಗಲು ಈ ಒಂದು 4 ನಟಿಯರು ನಮಗೆ
ಇಡೀ ಕರ್ನಾಟಕದಲ್ಲಿ ಈ ನಾಟಕದ ಹೆಸರು ಮಾಡಲು ಕಾರಣೀಕರಂತ ನಟಿಯರು ಸುಧಾರಾಣಿ ಅವರಿಗೆ ನಮ್ಮ ಕುಟುಂಬದರಿಂದ ಸನ್ಮಾನ ದಯಮಾಡಿ ಚಪ್ಪಾಳ ಮುಖಾಂತರ ಅವರಿಗೆ ಸ್ಫೂರ್ತಿ ನೀಡಬೇಕು. ಹಾಗೆ ಲಕ್ಷ್ಮೀ ಶಿರೋಳ ಅವರಿಗೆ, ಮಂಜುಳಾ ಮುದಳ ಅವರಿಗೆ, ಶ್ವೇತಾ ಉಡುಪಿ ಅವರಿಗೆ ನಮ್ಮ ಊರಿನ ಪರವಾಗಿ ಕುಟುಂಬದ ಪರವಾಗಿ ಅವರಿಗೆ ಅಭಿನಂದನೆಗಳು. ಹಾಗೆ ಒಂದು ಅವರಿಗೆ ಅವಾರ್ಡ ಕಲಾ ಕನಸು ಐಕಾನಿಕ್ ಪ್ರಶಸ್ತಿ 2025 4 ಜನ ಕೊಟ್ಟು ಸನ್ಮಾನ ಮಾಡಬೇಕು. ಶ್ವೇತಾ ಉಡುಪಿ ಅವರು, ಶ್ವೇತಾ ಇವರೇ ನೋಡ್ರಲ್ಲಿ ಮಾಲಿ ಕೊಡ್ರಿ. ಪೊಲೀಸ್ ಇಲಾಖೆಯವರು ವೇದಿಕೆ ಬರಬೇಕು ವಿನಂತಿಸುತ್ತೇನೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ವೇದಿಕೆ ಮೇಲೆ ಬರಬೇಕೆಂದು ವಿನಂತಿಸುತ್ತೇನೆ. ಊರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ದಯಮಾಡಿ ಪೊಲೀಸ್ ಇಬ್ಬರು ಗುರುಗಳು ದಯಮಾಡಿ ಪೊಲೀಸ್ ಇಲಾಖೆಯವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ದಯಮಾಡಿ. ನೆನಪಿನ ಕನಿ ಕೊಡ್ರಿ ಈ ಕಡೆ. ನೆನಪಿನ ಕನಿ ಕೊಡ್ರಿ. ನೆನಪಿನ ಕನಿ ಕೊಡ್ರಿ ಈ ಕಡೆ. ದಯಮಾಡಿ ಈ ಸ್ಟೇಜಿನ ಮೇಲೆ ಇರ್ತಕ್ಕಂಥ ಜನ ಅವ್ರಿವ್ರಿಗಿನ ಎಲ್ಲರೂ ಅವ್ರು ನಾಟಕ ಮಾಡೋಕೆ ಅನುಕೂಲ ಕೊಡಬೇಕು. ತಾವೆಲ್ಲರೂ ಸ್ಟೇಜ್ಲಿಂದ ನಿರ್ಗಮನ ಆಗ್ಬೇಕಂತೇಳಿ ತಮ್ಮೆಲ್ಲರ ಸ್ವಇಚ್ಛೆ ಮೇರೆಗೆ ಹೇಳ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಸ್ಟೇಜ್ ಬಿಟ್ಟು ಹೋಗ್ಬಿಡ್ರಿ. ಯಾಕಂದ್ರೆ ನಾಟಕ ಮಾಡೋರಿಗೆ ತೊಂದರೆ ಮಾಡಿಬಿಡ್ರಿ. ಸನ್ಮಾನ ಸ್ವೀಕರಿಸಿದ ಕಲಾವಿದರಿಗೆ ಧನ್ಯವಾದಗಳು. ಪೊಲೀಸ್ ಇಲಾಖೆಯವರು ಬೇಗನೆ ವೇದಿಕೆ ಮೇಲೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳ್ತಾ ಇದ್ದೇವೆ. ಪೊಲೀಸ್ ಇಲಾಖೆಯವರು ತಮಗೂ ಕೂಡ ಒಂದು ಸನ್ಮಾನ ಒಂದು ಪ್ರತಿಭೆ ನಮ್ಮ ನೆರೆಯ ತಾಲೂಕಿನಲ್ಲಿದ್ದಾರೆ. ಅವರಿಗೆ ಅನಂತರದ ದಯಮಾಡಿ ಎಲ್ಲರೂ ಅವರಿಗೆ ಒಂದು ಅವಾರ್ಡ್ ಕೊಡೋದ್ರ ಮುಖಾಂತರ ಅದೇ ರೀತಿಯಾಗಿ ಈ ಒಂದು ನಾಟಕದಲ್ಲಿ ಅತಿ ಮುಖ್ಯವಾದ ಪಾತ್ರ ಮಾಡಿ ಅದಕ್ಕೆ ನಿಜವಾಗಿ ಜೀವ ತುಂಬಿದಂತ ಹಿರಿಯ ಕಲಾವಿದರು ಶ್ರೀ ಬಸವರಾಜ್ ಕಲಗಟ್ಟಿ ಸರ್ ಬಂದು ಸನ್ಮಾನ ಸ್ವೀಕರಿಸಬೇಕೆಂದು ವಿನಂತಿಸುತ್ತೇನೆ. ಕಲಾ ಕನಸು ಐಕಾನಿಕ್ ಪ್ರಶಸ್ತಿಯನ್ನು ತೆಗೆದುಕೊಳ್ಳಲು ಆಗಮಿಸುವರು ಹಿರಿಯ ಕಲಾವಿದರು. ಈ ಒಂದು ನಾಟಕದಲ್ಲಿ ಅತಿ ಜೀವ ತುಂಬಿದಂತ ಬಸವರಾಜ್ ಕಲಗಟ್ಟಿ ಸರ್ ವೇದಿಕೆ ಬರಬೇಕು. ಅವ್ರ ನಂತರ ಶಿವಾನಂದ ವಲಸಂಗೆ, ಶಿವಪುತ್ರ ಪರಮನಟ್ಟಿ, ನಟರಾಜ್ ಹಾಗೆ ಅವರು ಒಂದು ಮೇಕಪ್ ಮಾಡ್ತಿದ್ರು ಬರ್ತಾರ. ಅವರು ಇಬ್ಬರು ಈ ಒಂದು ನಾಟಕಕ್ಕೆ ಒಳ್ಳೆ ಒಂದು ವಾದ್ಯ ಕೊಡುವಂತ ಸ್ನೇಹಿತ ದಾನು ಮುಗುಳು ಕೊಡವರು ವೇದಿಕೆ ಮೇಲೆ ಬಂದು ಒಂದು ಅವಾರ್ಡನ್ನು ಸ್ವೀಕರಿಸಬೇಕೆಂದು ವಿನಂತಿಸುತ್ತೀನಿ. ಕಲಾ ಕನಸು ಐಕಾನಿಕ್ ಪ್ರಶಸ್ತಿಯನ್ನು ಸ್ವೀಕರಿಸುವರು ದಾನು ಮುಗುಳುಕೋಡ್. ಅದೇ ರೀತಿಯಾಗಿ ಶಿವಾನಂದ ವಲಸಂಗಿ ಅವರು ಆಗಮಿಸಿದ್ದಾರೆ. ಅವರ ಚಪ್ಪಾಳೆ ಮುಖಾಂತರ ಒಂದು ಸ್ವಾಗತ ಕೋರೋಣ. ಈ ಒಂದು ನಾಟಕದಲ್ಲಿ ಮುಖ್ಯ ಪಾತ್ರ ಮಾಡುತ್ತಂತ ಶಿವಾನಂದ್ ಅವರಿಗೆ ನಮ್ಮ ಊರಿನ ಗುರು ಹಿರಿಯರು ಸ್ವಾಮೀಜಿಗಳು ಕಲಾ ಕನಸು ಐಕಾನಿಕ್ ಪ್ರಶಸ್ತಿ ಕೊಡಬೇಕು. ಶಿವಾನಂದ್ ವಲಸಂಗಿ ಚಪ್ಪಾಳೆ ಮುಖಾಂತರ ಪ್ರತಿಭೆಗೆ ಅಭಿನಂದನೆ ಸಲ್ಲಿಸಬೇಕು. ಅದೇ ರೀತಿಯಾಗಿ ಇನ್ನೋರ್ವ ಉತ್ತರ ಕರ್ನಾಟಕದ ಹುಲಿ ನಮ್ಮ ಮುದೋಳದ ಕಟ್ಟಪ್ಪ ಆದಂತ ಶ್ರೀ ನಟರಾಜ್ ಮುದಳಣ್ಣರಿಗೆ ಹೃದಯಪೂರ್ವಕ ಸ್ವಾಗತ. ದಯಮಾಡಿ ಚಪ್ಪಾಳೆ ಮುಖಾಂತರ ಕಟ್ಟಪ್ಪ ಅವರನ್ನು ಸ್ವಾಗತ ಮಾಡಬೇಕೆಂದು ವಿನಂತಿಸುತ್ತೇನೆ. ಇವರಿಗೆ ಒಂದು ಕಲಾ ಕನಸು ಐಕಾನಿಕ್ ಪ್ರಶಸ್ತಿಯನ್ನು ನಮ್ಮೂರಿನ ಗುರುಗಳು ಹಾಗೂ ನಮ್ಮ ಮುರುಗಯ್ಯ ಸ್ವಾಮಿ ಅವರು ಒಂದು ಸನ್ಮಾನ ಮಾಡಬೇಕಂತ ಅವ್ರಿಗೆ ಕೋರುತ್ತೇನೆ. ಅವರಿಗೆ ಅವಾರ್ಡ್ ಕೊಡಬೇಕು. ನಟರಾಜ್ ಮುದೋಳು ಹಿಂದೆ ಮುಂದೆ ಕನ್ಫ್ಯೂಸ್ ಆದತ್ತು.
ಧನ್ಯವಾದಗಳು ಸರ್. ಹಾಗೆ ಈ ನಾಟಕದಲ್ಲಿ ವಿಶೇಷ ಪಾತ್ರ ಮಾಡುತ್ತಿರುವ ಸ್ನೇಹಿತ ಶಿವಪುತ್ರ ಪರಮನಟ್ಟಿ ಶಿವಪುತ್ರ ಅವರು ಅನ್ನೋರು ಬಂದು ಸ್ವೀಕರಿಸಬೇಕು. ಶಿವಪುತ್ರ ಶಿವಪುತ್ರ ಪರಮಟ್ಟಿ ಅವರಿಗೆ ಕಲಾ ಕನಸು ಮಾಡಿಕೊಡ್ರಿ. ಕಲಾ ಕನಸು ಐಕಾನ್ ಪ್ರಶಸ್ತಿ ಕೊಟ್ಟು ಅಭಿನಯಿಸುತ್ತಿದ್ದಾರೆ ಚೆನ್ನಾಪುರ ಗ್ರಾಮದಲ್ಲಿ. ಅದನ್ನ ತೆಗೀರಿ. ದಯಮಾಡಿ ಬಸವರಾಜ್ ಕಲ್ಗಟ್ಟಿ ಸರ್ ವೇದಿಕೆ ಬರಬೇಕು ಅಂತ ವಿನಂತಿಸುತ್ತೇನೆ. ಅವರು ಬರುತ್ತಕ ಬಸವರಾಜ್ ಕಲ್ಗಟ್ಟಿಗೆ ಶ್ವೇತಾ ಮೇಡಮ್, ಶ್ವೇತಾ ಉಡುಪಿ, ಮಂಜುಳಾ ಮುದೋಳ್, ಲಕ್ಷ್ಮೀ ಶಿರೋಳ್ ಹಾಗೂ ಸುಧಾರಣೆ ಬರಬೇಕು. ಅದಕ್ಕಿಂತ ಪೂರ್ವದಲ್ಲಿ ಈ ಒಂದು ನಾಟಕಕ್ಕೆ ವಿಶೇಷವಾದಂಥ ಸಂಗೀತ ಸಂಯೋಜನೆ ಮಾಡಿದಂಥ ದಾನು ಮುಗುಳುಕೋಡ್ ಸರ್ ಅವರಿಗೆ ಸನ್ಮಾನ. ದಾನು ಮುಗುಳುಕೋಡ್ ದಾನು ಸರ್ಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ದಯಮಾಡಿ ನಟಿಯರು ಆಗಮಿಸಬೇಕು. ಶ್ವೇತಾ ಉಡುಪಿ ನಿಂದ್ರಪ್ಪ. ಅಣ್ಣ, ಇದು ಸನ್ಮಾನ ಕಾರ್ಯಕ್ರಮ ಐತಿ, ಕಲಾವಿದರು ಇರುತ್ತೆ, ಗಪ್ ಕುಂದ್ರು. ನಿಮ್ಗೆ ಕೊಡ್ತೀವಿ, ಟೈಮ್ ಐತಿ, ತೋರಿಸ್ತಾ ಇದ್ದೀವಿ. ಹಾಗೆ ಅಲ್ಲೇ ಪೊಲೀಸ್ ಇಲಾಖೆ ಅವರು ಈಚೆಗಡೆ ದಾಂಧಲೆ ಮಾಡ್ತಾ ಇದ್ದಾರೆ. ಎಲ್ಲಿದ್ದರು ಸ್ಟೇಜ್ ಕಡೆ ಆಗಮಿಸಬೇಕು. ಅದೇ ರೀತಿಯಾಗಿ ಅಜಿತ್ ಮೇಕ್ಳಿ ಅವರಿಗೆ ಒಂದು ಸನ್ಮಾನ ಪ್ರಶಸ್ತಿ ಅವರ ಪರವಾಗಿ ತಂದು ಸ್ವೀಕರಿಸಬೇಕು ಅಂತ ತಿಳಿಸುತ್ತೇನೆ. ಅಜಿತ್ ಮೇಕ್ಳಿ ಕೊಡ್ರಿ, ಬಡ ಬರ್ರಿ. ಶ್ವೇತಾ ಉಡುಪಿ, ಮಂಜುಳಾ ಮುದೋಳ್, ಲಕ್ಷ್ಮೀ ಶಿರೋಳ್, ಸುಧಾರಣೆ ಅವರು ಬರಬೇಕು. ಬಸವರಾಜ್ ಕಲ್ಗಡಿ ಸರ್. ಅದೇ ರೀತಿ ಈ ಕಂಪನಿಯ ಸ್ಟೇಜ್ ಮಾಲಕರಂತ ಸುಬಾನ ಮಮದಾಪುರ್ ಅವರು ವೇದಿಕೆ ಬರಬೇಕು. ಸುಬಾನ ಅಲ್ಲ ಮಮದಾಪುರ್ ವೇದಿಕೆ ಬರಬೇಕು. ಎಲ್ಲರ ಕೈ ಸಿಗಬೇಕಾದ್ರೆ ಪ್ರವೀಣ್ ಹುಬ್ಳಿ ಅವರು ಯಾವುದೇ ಒಂದು ನಮ್ಮ ಕೆಲಸ ಪ್ರಿಂಟಿನಲ್ಲಿ ಪ್ರತಿಯೊಂದು ಪುಸ್ತಕವನ್ನು ಪ್ರಿಂಟ್ ಮಾಡಿ ಎಲ್ಲರ ಕೈ ಸೇರಲು ಕಾರಣೀಕರ್ತನ ಅಂತ ಈ ಪ್ರತಿಭೆಗೆ ಎಲ್ಲರ ಚಪ್ಪಾಳೆ ಮುಖಾಂತರ ಒಂದು ಸನ್ಮಾನ ಮಾಡೋಣ. ಪ್ರವೀಣ್ ಹುಬ್ಳಿ ಅವರಿಗೆ ಕಲಾ ಕನಸು ಐಕಾನ್ ಪ್ರಶಸ್ತಿ ನೀಡಿ ಸನ್ಮಾನಿಸಬೇಕು ವಿನಂತಿಸಿದ್ದೀನಿ. ಅದೇ ರೀತಿಯಾಗಿ ಉದಯ್ ಕುಮಾರ್ ಶಕ್ತಿನಗರ್ ಮುಂದೆ ಬರಬೇಕು. ಹಾಗೆ ಗುರ್ಲಿಂಗಪ್ಪ ಜಗದಾಳ ಅವರು, ಉದಯ್ ಕುಮಾರ್ ಶಕ್ತಿ ಇವರು ಶಕ್ತಿನಗರ್ ಇವರು ಒಳ್ಳೆ ಒಂದು ಕಲಾಕಾರರು. ಈ ಒಂದು ನಾಟಕಕ್ಕೆ ಕೈ ಬರೋದಂತ ಒಂದು ಎಲ್ಲ ಒಂದು ಚಿತ್ರದ ಮುಖಾಂತರ ತಿಳಿಸುವಂತ ಇಂಥ ಕಲಾವಿದನ ಸನ್ಮಾನ. ದಯಮಾಡಿ ಚಪ್ಪಾಳೆ ಮುಖಾಂತರ ಸನ್ಮಾನಿಸಬೇಕು. ಬಸವರಾಜ್ ಕಲ್ಗಡಿ ಸರ್ ಬರಬೇಕು. ಎಲ್ಲ ನಟಿಯರು ದಯಮಾಡಿ ವೇದಿಕೆ ಬರಬೇಕು. ಹಾಗೆ ಗುರ್ಲಿಂಗಪ್ಪ ಜಗದಾಳ, ಬಸವರಾಜ್ ಕಲ್ಗಡಿ ಸರ್ ಅವರು ಬರುವುದಕ್ಕೆ ಪೂರ್ವದಲ್ಲಿ ಈ ಒಂದು ನಿಮ್ಮ ಕಲಾ ವಿದ್ಯಾರ್ಥಿ ರಮೇಶ್ ಬಡಿಗರ ಒಬ್ಬ ಕವಿ ಆಗ್ಬೇಕಾದ್ರೆ
ಈ ಒಂದು ನಾಟಕದಲ್ಲಿ ಇದು ಒಂದು ನಾಟಕ ರಂಗಭೂಮಿ ಬರ್ಬೇಕಾದ್ರೆ ನನ್ನ ಕಾರ್ಯಕರ್ತರು 2002ರಲ್ಲಿ ನನ್ನ ನಾಟಕ ಬರೋಕ್ಕೆ ಒಂದು ಪ್ರಚೋದನೆ ನೀಡಿದಂಥ ಹಿರಿಯ ಕವಿಗಳಾದಂಥ ಶ್ರೀ ಮೈಲಾರಪ್ಪ ಗೊಂಜಪ್ಪನವ್ರಿಗೆ ಪ್ರಶಸ್ತಿ ಕೊಟ್ಟು ಒಂದು ಸನ್ಮಾನ ಮಾಡಬೇಕು ಅಂತ ಎಲ್ಲ ಗುರುವರಿಗೆ ಕೇಳ್ಕೊತಿದ್ದೀನಿ. ಯಾಕಂದರೆ ಒಬ್ಬ ಕವಿಯನ್ನು ಗುರುತಿಸಿ ನನ್ನನ್ನು ಒಂದು ಪ್ರಚೋದನೆ ಒಂದು ಕವಿಯನ್ನು ಮಾಡಿದಂಥ ಹಿರಿಯ ಕಲಾವಿದರಿಗೆ, ನನ್ನ ಊರಿನ ಹಿರಿಯ ಕಲಾವಿದರು, ನಮ್ಮ ಮಾವನಾದಂಥ ಶ್ರೀ ಮೈಲಾರಪ್ಪ ಗೊಂಜಪ್ಪನವರಿಗೆ ಕಲಾ ಕನಸು ಐಕಾನ್ ಪ್ರಶಸ್ತಿ 2025. ಅದೇ ರೀತಿಯಾಗಿ ಇನ್ನೋರ್ವ ನಾನು ಈ ರಂಗಭೂಮಿಗೆ ಸಪೋರ್ಟ್ ಮಾಡಿದಂಥ 2002ರಲ್ಲಿ ನನ್ನ ಪ್ರಥಮ ನಾಟಕ ಮಾಡಿದಂಥ ವೆಂಕಟೇಶ್ ಒಡ್ಡಾರಿ ಅವರಿಗೆ ಕಲಾ ಕನಸು ಪ್ರಶಸ್ತಿ. ದಯಮಾಡಿ ಸ್ನೇಹಿತ ವೆಂಕಟೇಶ್ ಅವರು ಬಂದು ಸನ್ಮಾನ ಸ್ವೀಕರಿಸಬೇಕು. 2002ರಲ್ಲಿ ಹಠ ತೀರಿಸಿದ ಘಟಸರ್ಪದಲ್ಲಿ ಮುಖಾಂತರ ಈ ಒಂದು ಬಣ್ಣ ಹಚ್ಚಿದಂಥ ಕಲಾವಿದ ನನ್ನ ಸ್ನೇಹಿತಿಗೆ ಕಲಾ ಕನಸು ಐಕಾನಿಕ್ ಪ್ರಶಸ್ತಿ 2025. ಬಸವರಾಜ್ ಕಲ್ಗಡಿಗರು ಬರಬೇಕು, ದಯಮಾಡಿ ನಟಿಯರು ಬರಬೇಕು ಪ್ಲೀಸ್. ನಾ ಹೇಳ್ತಾ ಇದ್ದೀನಿ ರೀ, ಇಲ್ಲಿ ಟೈಮ್ ಇಲ್ಲ, ಬೇಗ ಬನ್ನಿ ವೇದಿಕೆ ಕಡೆ. ಹಾಗೆ ಇನ್ನೋರ್ವ ಸ್ನೇಹಿತರು ಹಿರಿಯ ಕಲಾವಿದರಂತ ಶ್ರೀ ಹನುಮಂತ್ ಬಸವರಾಜ್ ಕಲ್ಗಡಿ ಸರು, ಶ್ವೇತಾ ಉಡುಪಿ, ಮಂಜುಳಾ ಮುದೋ, ಲಕ್ಷ್ಮೀ ಶಿರೋಳು, ಸುಧಾರಾಣಿ ಅವರು ಬರಬೇಕು ದಯಮಾಡಿ ಪ್ಲೀಸ್. ಕೊನೆಯದಾಗಿ ನಿಮ್ಮ ಸನ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮ ಮುಂದೂಡಲಾಗುವುದು. ದಯಮಾಡಿ ಬೇಗ ಬನ್ನಿ ಪ್ಲೀಸ್. ಹಾಗೆ ಇನ್ನೂರ ಕವಿಗಳಂತ ಹನುಮಂತ ದೊಡ್ಡರವರಿಗೂ ಒಂದು ಗುರುಗಳು ಸನ್ಮಾನ ಮಾಡಬೇಕು ವಿನಂತಿಸುತ್ತೇನೆ. ಮುಖಾಂತರ ಸನ್ಮಾನಿಸಬೇಕು. ಹಾಗೆ ಹಾಗೆ ಇವರಿಗೆ 2 ತೊಲಿ ಬೆಳ್ಳಿ ಕೋಚವನ್ನು ಕೊಟ್ಟು ಸತ್ಕರಿಸಾಗುತ್ತಾರ. ಚಪ್ಪಾಳೆ ಮುಖಾಂತರ ಈ ಕವಿಗೆ ಸನ್ಮಾನವನ್ನು ಚಪ್ಪಾಳೆ ಹೊಡಿಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ. ಅದೇ ರೀತಿಯಾಗಿ ರಮೇಶ್ ಬಡಗೇರಿ ಅವರಿಗೆ ಶಕ್ತಿ ಕುಮಾರ್ ಇವರಿಂದ ಸನ್ಮಾನ ಕಾರ್ಯಕ್ರಮ. ಈಗಾಗಲೇ 2 ತೊಲಿ ಬೆಳ್ಳಿ ಚೈನವನ್ನು ಹಾಕಿ ಸತ್ಕರಿಸಿದಂಥ ನಮ್ಮೂರಿನ ಹಿರಿಯ ಕಲಾವಿದರಾದಂಥ ನಾಗಪ್ಪ ಒಟ್ಟಾರೆಯವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಶಕ್ತಿ ಕುಮಾರ್ ಅವರಿಂದ ಕವಿಗಳಿಗೆ ಸತ್ಕಾರ. ಅವರ ಭಾವಚಿತ್ರವನ್ನು ಓಪನ್ ಮಾಡುವುದರ ಮೂಲಕ ಅವರಿಗೆ ಫೋಟೋವನ್ನು ಕೊಡುಗೆ ನೀಡುತ್ತಾ ಇದ್ದಾರೆ ಶಕ್ತಿ ಕುಮಾರ್ ಅವರು ಕವಿಗಳಿಗೆ. ಈ ನನ್ನ ಭಾವಚಿತ್ರವನ್ನು ಫೇಸ್ಬುಕ್ನಲ್ಲಿ ನೋಡಿ, ಫೇಸ್ಬುಕ್ನಲ್ಲಿ ನನ್ನ ಪರಿಚಯ ಇದ್ದಿಲ್ಲ, ಫೇಸ್ಬುಕ್ ನೋಡಿ ಈ ಒಂದು ಭಾವಚಿತ್ರ ಅಂತ ತೆಗೆದಾರ. ಆ ಒಂದು ಕಲಾವಿದನಿಗೆ ತಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ಸ್ಫೂರ್ತಿ ನಿಂದಿಸ್ತೇನೆ. ಅದೇ ರೀತಿಯಾಗಿ ಇನ್ನೊಬ್ಬ ಕಲಾವಿದ ಬಸವರಾಜ್ ದೊಡ್ಮಣಿ ಅವರು ವೇದಿಕೆ ಮುಂಭಾಗದಲ್ಲಿ ಬರಬೇಕೆಂದು ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ. ಈ ನಾಟಕದಲ್ಲಿ ಪಾತ್ರ ಮಾಡುವಂಥ ಬಸವರಾಜ್ ದೊಡ್ಮಣಿ ಅವರಿಗೆ ಕೂಡ ಕವಿಗಳಿಂದ ಸನ್ಮಾನ. ಸೈನಿಕನ ಪಾತ್ರದಲ್ಲಿ ಮಿಂಚುತ್ತಿರುವ ಬಸವರಾಜ್ ದೊಡ್ಮಣಿ ಅವರಿಗೆ ನಮ್ಮೂರಿನ ಹಿರಿಯರು ಮತ್ತು ಕವಿಗಳಿಂದ ಸತ್ಕಾರ ಸಮಾರಂಭ. ಈ ನಾಟಕದ ಕಾರಣೀಭೂತ ಸೈನಿಕನ ಪಾತ್ರದಲ್ಲಿ
ಹಿರಿಯ ನುರಿತ ಕಲಾವಿದರಂತ ಸಿಂಧೂರು ಲಕ್ಷ್ಮಣ ಪಾತ್ರದಲ್ಲಿ ಉತ್ತರ ಕನ್ನಡದ ಮಿಂಚಿದಂತ ಗುರ್ಲಿಂಗಪ್ಪ ಜಗದಾಳ್ ಅವರಿಗೆ ಐಕಾನಿಕ್ ಪ್ರಶಸ್ತಿ 2025. ಶ್ರೀ ಹಳ್ಳಿ ಹುಲಿಕೊಟ್ಟ ಬೆಳ್ಳಿ ಕಾಲುಂಗರ ನಾಟಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಲ್ಲದೆ ನೆರೆ ರಾಜ್ಯಗಳಾದಂಥ ಮಹಾರಾಷ್ಟ್ರ, ಆಂಧ್ರ, ಗೋವಾ, ತಮಿಳುನಾಡು ಮುಂತಾದ ರಾಜ್ಯಗಳಲ್ಲಿ ಜೈಬೇರಿಯನ್ನು ಬಾರಿಸಿದಂಥ ಈ ಹಳ್ಳಿ ಹುಲಿಕೊಟ್ಟ ಬೆಳ್ಳಿ ಕಾಲುಂಗರ ನಾಟಕ ಒಳ್ಳೆಯ ಉತ್ತಮ ರೀತಿಯಿಂದ ಆದದ್ದಕ್ಕಾಗಿ ಈ ಕತೆ ಬರೆದವರು ತಮ್ಮೂರಿನ ಗುರುಗಳು ರಮೇಶ್ ಸರ್ ಅವರು ಈ ಕತೆ ಬರೆದಾರ. ಯಾಕಂದ್ರೆ ಈ ಕತೆ ಅಂದ್ರೆ ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗ್ರ ಈ ನಾಟಕಗಳ ರಗಡೆ ಐತಿಹಾಸಿಕ ಕ್ರಾಂತಿಕಾರಿ ಎಲ್ಲ ನಾಟಕ ಆಗ್ಯಾವ. ಆದ್ರೆ ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗ್ರ ನಾಟಕದಂಗೆ ಯಾವ ನಾಟಕನೂ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇಂಥ ಒಬ್ಬ ಮಹಾನ್ ಕವಿಯನ್ನು ಈ ನಾಡಿಗೆ ಪರಿಚಯಿಸಿದಂಥ ಈ ಚೆನ್ನಾಪುರ ಗ್ರಾಮ ಧನ್ಯ ಧನ್ಯ ಅಂತ ಹೇಳಿ ನಮ್ಮ ಜಗದಾಳ ಗ್ರಾಮದಿಂದ ರಮೇಶ್ ಸಾರಿಗೆ ಒಂದು ಈ ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗ್ರ ನಾಟಕದ ಸವಿ ನೆನಪಿಗಾಗಿ ಬೆಳ್ಳಿ ಕಿರೀಟವನ್ನು ನಮ್ಮ ಶ್ರೀ ಜಗದಾಳ ಜಡಿ ಸಿದ್ದೇಶ್ವರ ನಾಟ್ಯ ಸಂಘದ ಎಲ್ಲ ಕಲಾವಿದರು ಹಾಗೂ ಗುರು ಹಿರಿಯರು ಒಂದು ಬೆಳ್ಳಿ ಕಿರೀಟವನ್ನು ಗುರುಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಆದ ಕಾರಣ ತಾವೆಲ್ಲರೂ ಇನ್ನು ಶ್ರೀ ಜಡಿ ಸಿದ್ದೇಶ್ವರ ಹಾಗೂ ಈ ಚೆನ್ನಾಪುರದ ಮಾರುತೇಶ್ವರ ನಮ್ಮ ರಮೇಶ್ ಸರ್ಗೆ ಒಳ್ಳೆಯ ಕಲಾಕೃತಿಗಳನ್ನು ಈ ನಾಡಿಗೆ ಇನ್ನಷ್ಟು ಕೊಡಲಿ ಅಂಥೇಳಿ ನನ್ನ ಎರಡು ಆಶಯಗಳನ್ನು ತಮ್ಮೆಲ್ಲರಿಗೆ ಅರ್ಪಿಸಿ ಈ ಒಂದು ಬೆಳ್ಳಿ ಕಿರೀಟವನ್ನು ಗುರುಗಳಿಗೆ ಸಮರ್ಪಿಸ್ತೇವೆ. ತಮ್ಮ ಊರಲ್ಲಿ ಬೆಳ್ಳಿ ಕಿರೀಟವನ್ನು ನೀಡಿ ಸನ್ಮಾನಿಸಿ, ಅದು ಅಲ್ಲದೆ ಮತ್ತು ಈ ನಾಟಕದಲ್ಲಿ ಬೆಳ್ಳಿ ಕಿರೀಟ ಮುಖಾಂತರ ಕವಿಗಳಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಜಗದಾಳ ಜಡಿ ಸಿದ್ದೇಶ್ವರ ನಾಟಕದ ಮಾಲಕರಿಂದ. ಧನ್ಯವಾದಗಳು ಜಗದಾಳ ಗ್ರಾಮದ ಜಡಿ ಸಿದ್ದೇಶ್ವರ ನಾಟಕ ಸಂಘದ ಒಡೆಯರಿಗೆ ಮತ್ತು ಮಾಲಕರಿಗೂ. ಸೋದರ ಮಾವ ಹಾಗೂ ಕುಟುಂಬ ಮೂಲಕ ಕವಿಗೆ ಸನ್ಮಾನ. ಕುಟುಂಬ ಸಮೇತ ಕವಿಗಳಿಗೆ ಸತ್ಕಾರ ಮಾಡುತ್ತಿರುವ ಕುಟುಂಬದವರಿಗೆ ಹಾಗೂ ಗ್ರಾಮಸ್ಥರಿಗವರಿಗೆ ಮತ್ತು ಈ ನಾಟಕದ ಸೃಷ್ಟಿಕರ್ತ ರಮೇಶ್ ಬಡಗೇರಿ ಅವರಿಗೆ ರಾಜು ಜೋಗಿ ಅವರಿಂದ ಗಿಫ್ಟ್. ಈ ಒಂದು ಕೊನೆಯದಾಗಿ ಈ ಒಂದು ನಾಟಕವನ್ನು ಇಡೀ ಕರ್ನಾಟಕ ತುಂಬ ರಥವನ್ನು ಜಗ್ಗಿದಂಥ ಉತ್ತರ ಕರ್ನಾಟಕದ ಕಾಮಿಡಿ ಕಿಂಗ್ ಶ್ರೀ ವಿಠಲ್ ಚಿಕ್ಕಲಗುಂಡಿ ಅವರು ದಯಮಾಡಿ ಒಂದು ನಾಟಕದ ಕುರಿತು ಹಾಗೂ ನಮ್ಮೂರಿನ ಈ ಒಂದು ರಂಗಭೂಮಿ ಕುರಿತು ಮಾತಾಡಬೇಕು ವಿನಂತಿಸುತ್ತೇನೆ. ಯಾಕಂದ್ರೆ ನನಗೆ ಈ ನಾಟಕವನ್ನು ಬರೆದು ಊರಲ್ಲಿ ಕರೆಸಿ ಅವನು ಒಂದು ದೊಡ್ಡ ಒಂದು ಜವಾಬ್ದಾರಿ ಕೊಟ್ಟನ. ಅದೇನಂತಂದ್ರೆ ಈ ಒಂದು ಕವಿಗೆ ಬರೆಯುವಂತ ಕೈಗೆ ಬಂಗಾರದ ಉಂಗರ ತೊಡಿಸಿದಂತ ಮಹಾನ್ ಮಾಲೀಕ ಶ್ರೀ ವಿಠಲ್ ಚಿಕ್ಕಲಗುಂಡಿ ಅವರು. ತಾಯಿ ಋಣ ಮಣ್ಣಿನ ಗುಣ ಅರ್ಥಾರ್ಥ
ಕರಿಮನಿ ಮಾಲೀಕನ ನೀನಲ್ಲ ಎಂಬ ನಾಟಕಕ್ಕೆ ಒಂದು ಅರ್ಥಕರ ಬಿದ್ದು ಕೊಟ್ಟು ಉತ್ತರ ಕರ್ನಾಟಕ ಅಲ್ಲ ಇಡೀ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ರಥವನ್ನು ಜಗ್ಗಿದಂತ ಮಾಲಕರು ಶ್ರೀ ವಿಠಲ್ ಚಿಕ್ಕಲಗುಂಡಿಯವರು. ಅವರು ಈ ಕಲಾವಿದನಿಗೆ ಒಂದು ಬಂಗಾರದ ಒಂದು ಉಂಗುರ ತೊಡಿಸಿ ಸನ್ಮಾನ ಮಾಡಿದ್ರು. ಅದನ್ನು ನೆನಪಿಸಿಕೊಳ್ಳುತ್ತಾ ಅವರು ಈ ಒಂದು ನಾಟಕದ ಕುರಿತು ಎರಡು ಮಾತನಾಡಬೇಕಂತ ವಿನಂತಿಸುತ್ತೇನೆ.